ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀ ವೆಂಕಟ ಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗುವ 13ನೇ ವರ್ಷದ ಗುರುಪೂರ್ಣಿಮೆ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಸಾಯಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಾರ್ಯಕ್ರಮ 2026ರ ಪ್ರತಿ ಬಿಡುಗಡೆ ಮಾಡಲಾಗಿದೆ. ಇದೇ ವೇಳೆ 2025ರಲ್ಲಿ ನಡೆದ 12ನೇ ಗುರುಪೂರ್ಣಿಮೆ ಜಾತ್ರಾ ಮಹೋತ್ಸವದ ಜಮಾ ಖರ್ಚಿನ ವಿವರಗಳನ್ನು ಟ್ರಸ್ಟ್ ಅಧ್ಯಕ್ಷ ಬಿಸಿ ಸಂಜೀವ್ ಮೂರ್ತಿ ಸಭೆಯಲ್ಲಿ ಸವಿವರವಾಗಿ ಮಂಡಿಸಿದ್ದಾರೆ. ಸಭೆಯಲ್ಲಿ ಟ್ರಸ್ಟ್ನ ಸರ್ವ ಸದಸ್ಯರು ಭಾಗವಹಿಸಿ ಮುಂಬರುವ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸುವ ಕುರಿತು ತಮ್ಮ ಸಲಹೆ ಸೂಚನೆ ಹಾಗೂ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷ ಬಿಸಿ ವೆಂಕಟೇಶ್ ಮೂರ್ತಿ ಹಾಗೂ ಉಪಾಧ್ಯಕ್ಷ ಜಗದೀಶ್ ಅವರು ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಭಕ್ತರು ಆಗಮಿಸುವ ನಿರೀಕ್ಷೆ ಇರುವುದರಿಂದ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆಸುವ ಕುರಿತು ಮಾಹಿತಿ ನೀಡಿದ್ದಾರೆ. ಸಭೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ರವಿಪ್ರಸಾದ್, ಖಜಾಂಚಿ ನಾಗೇಶ್, ಸಂಘಟನಾ ಕಾರ್ಯದರ್ಶಿ ಸತೀಶ್ ಕುಮಾರ್, ಶ್ರೀನಾಥ್, ಚಿದಾನಂದಮೂರ್ತಿ, ಟ್ರಸ್ಟ್ ಸದಸ್ಯರು ಹಾಗೂ ಮಂದಿರ ನಿವೇಶನದ ದಾನಿಗಳಾದ ಪುಷ್ಪ, ರಶ್ಮಿ, ಕಾರ್ತಿಕೇಯಸ್ ಮೂರ್ತಿ, ವಿಷ್ಣುಮೂರ್ತಿ ರಾವ್, ಮೃತ್ಯುಂಜಯ ಮತ್ತು ಸಾಯಿ ಸದ್ಭಕ್ತರು ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. 2 ತಿಂಗಳು ಅಂದಾಜು 2 ತಿಂಗಳು 2 ದಿವಸ ಇದೆ, ಇನ್ನು ಟೈಮ್ ಕಾಲಾವಕಾಶ ಇದೆ. ಕೆಲವರು ಅಂದರು ಇನ್ನು 2 ತಿಂಗಳಿದೆ, ಇಷ್ಟು ಮುಂಚಿತವಾಗಿ ಅಂತಂದರು. ಇಲ್ಲ, ಅದು ನಾವು ಪೂರ್ವ ಸಿದ್ಧತೆ ಮಾಡ್ಕೋಬೇಕಪ್ಪ ಅಂತಂದರೆ ಅದಕ್ಕೆ ಸಮಯಾವಕಾಶ ಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಕರೆದಿದ್ವಿ. ಈಗಾಗಲೇ ವಿಷಯಗಳನ್ನು ಎಲ್ಲ ಸಂಕ್ಷಿಪ್ತವಾಗಿ ನಮ್ಮ ಕಾರ್ಯದರ್ಶಿಗಳು ಮತ್ತು ಚಿದಾನಂದ ಮೂರ್ತಿಯವರು ವಿಷಯಗಳನ್ನು ಮಂಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಾಯಿ ಸೇವಾ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಮೃತ್ಯುಂಜಯ ಅವರು ಸವಿಸ್ತರವಾಗಿ ಹೇಳಿದರು. ಅದರ ಜೊತೆಗೆ ಇವತ್ತು ಏನು ಕಳೆದ ವರ್ಷ ನಮ್ಮ ಒಟ್ಟಾರೆ ದೇಣಿಗೆ ಸಂಗ್ರಹ ಎಷ್ಟಾಗಿದೆ, ಯಾರ್ಯಾರು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಎಷ್ಟು ಖರ್ಚಾಗಿದೆ, ಎಷ್ಟು ಉಳಿದಿದೆ, ಪ್ರತಿಯೊಂದು ಒಂದೊಂದು ರೂಪಾಯಿನೂ ಸಮೇತ ಇದರಲ್ಲಿ ಲೆಕ್ಕ ಮುದ್ರಣ ಮಾಡಿಸಿದ್ವಿ ಪ್ರತಿ ವರ್ಷದಲ್ಲಿ. ಈ ಸರಿ ಭಾಳ ಸುಮಾರು 4-5 ಕಡೆ ಕೆಲವು ಸಣ್ಣ ತಪ್ಪುಗಳು ಇದ್ದಂಗೆ ಮಾಡಿದ್ದೀವಿ. ಅದರಲ್ಲಿ ಯಾವುದಾದ್ರು ಪ್ರಿಂಟಿಂಗ್ನಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿರ್ಬೋದು. ಆದರೆ ಆದಷ್ಟು ಇದು 5 ಜನ ಚೆಕ್ ಮಾಡಿ ಸರಿ ಮಾಡಿಸಿದ್ರು. ಒಟ್ಟಾರೆ ನಾವು ಕಳೆದ ಬಾರಿ ಎಲ್ಲ ನಮಗೆ ದವಸ ಧಾನ್ಯಗಳು ಮತ್ತು ಹಣ ಮತ್ತು ಇತರೆ ಎಲ್ಲ ಸೇರಿ ನಾವು ನಿರೀಕ್ಷೆಗೆ ಮೀರಿ ಸಂಗ್ರಹ ಆಯಿತು. ಸುಮಾರು 42 ಲಕ್ಷ ರೂಪಾಯಿ ಅಂದಾಜು ಸಂಗ್ರಹ ಆಯಿತು. ಅದರಲ್ಲಿ ಸುಮಾರು 10 ಲಕ್ಷ ರೂಪಾಯಿಯಷ್ಟು ದವಸ ಧಾನ್ಯ ಮತ್ತು ಒಂದು ಹಣಕಾಸು ಉಳಿದಿತ್ತು. ಅದರಿಂದ ಸುಮಾರು 600ಕ್ಕೂ ಹೆಚ್ಚು ಪ್ಯಾಕೆಟು ಅಕ್ಕಿ ಬಂದಿತ್ತು, ಬೇಳೆ ಬಂದಿತ್ತು. ಇವತ್ತಿಗೂ ಸಹ 2 ತಿಂಗಳು ಗುರುಪೂರ್ಣಿಮೆ ಇದೆ. ಸಾಯಿ